ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 15ನೇ ಪ್ರಶ್ನೆ. ಕೃಷಿಯಲ್ಲಿ ಕಂಬೈನ್ ಉಪಕರಣವನ್ನು ಹೇಗೆ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಕಂಬೈನ್ ಉಪಕರಣವನ್ ಅಂದ್ರೆ ಏನು ಅಂತ ನೋಡೋಣ. ಇದು ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರಗಳ ಜೋಡಣೆ. ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರಗಳ ಜೋಡಣೆ ಆಗಿದೆ. ಹಾರ್ವೆಸ್ಟರ್ ಅಂದ್ರೆ ಏನು? ಬೆಳೆ ಬಂದ ತಕ್ಷಣ ಅದನ್ನ ಕೊಯ್ಲು ಮಾಡುವುದು ಹಾರ್ವೆಸ್ಟರ್ ಯಂತ್ರ ಅಂತ ಹೇಳ್ತೀವಿ. ಒಕ್ಕುವ ಯಂತ್ರ ಅಂದ್ರೆ ಏನು? ತಮಗೆ ಬೆಳೆ ಏನು ಬೀಜ ಇರ್ತದೆ ಅಥವಾ ಕಾಳಿರ್ತದೆ ಅದನ್ನ ಹುಲ್ಲಿನಿಂದ ಬೇರ್ಪಡಿಸ್ಬೇಕು. ಈಗ ಭತ್ತ ಇದೆ, ಗೋಧಿ ಇದೆ ಅಂತ ಇಟ್ಕೊಳ್ಳೋಣ. ಅದನ್ನ ಹುಲ್ಲಿನಿಂದ ಬೇರ್ಪಡಿಸ್ಬೇಕು. ಭತ್ತದ ಕಾಳುಗಳನ್ನ ಅಥವಾ ಗೋಧಿಯ ಕಾಳುಗಳನ್ನ ಹುಲ್ಲಿನಿಂದ ಬೇರ್ಪಡಿಸ್ಬೇಕು. ಅದನ್ನ ನಾವು ಒಕ್ಕುವ ಯಂತ್ರಗಳ ಮೂಲಕ ಮಾಡ್ತೇವೆ. ಇವೆರಡನ್ನ ಒಟ್ಟಾಗಿ ಸೇರಿಸಿ ಕಂಬೈನ್ ಉಪಕರಣ ಅಥವಾ ಕಂಬೈನ್ ಯಂತ್ರ ಅಂತ ಹೇಳ್ತೀವಿ. ಹಾಗಾದ್ರೆ ಕಂಬೈನ್ ಉಪಕರಣವನ್ನ ಹೇಗೆ ಬಳಸಲಾಗುತ್ತೆ ಅಂದ್ರೆ, ಬೆಳೆಗಳ ಕೊಯ್ಲಿನ ನಂತರ ಹುಲ್ಲುಗಳನ್ನು ಕಾಳುಗಳಿಂದ ಬೇರ್ಪಡಿಸುವಿಕೆಗೆ ಕಂಬೈನ್ ಉಪಕರಣವನ್ನು ಬಳಸಲಾಗುತ್ತದೆ. ಬೆಳೆಗಳನ್ನ ಕೊಯ್ತೀವಿ, ಕೊಯ್ದು ಅದನ್ನ ಹುಲ್ಲುಗಳನ್ನ ಕಾಳುಗಳಿಂದ ಬೇರ್ಪಡಿಸಬೇಕು. ಹುಲ್ಲನ್ನ ದನ ಕರುಗಳಿಗ ಅಥವಾ ಮಾರಾಟಕ್ಕ ಎಲ್ಲಿ ಅಂತ ತಗೊಂಡು ಹೋಗಿರ್ತಾರೆ, ಕಾಳುಗಳನ್ನ ಅದನ್ನ ಸರಿಯಾಗಿ ಪ್ರೊಸೆಸ್ ಅನ್ನ ಮಾಡಿ ನಾವು ಅದನ್ನ ಉಪಯೋಗಿಸಿರ್ತೀವಿ. ಭತ್ತ ಇದ್ರೆ ಅದನ್ನ ಸಿಪ್ಪೆಯನ್ನ ತೆಗೆದು ಉಪಯೋಗಿಸುವಂತದ್ದ, ಗೋಧಿಯ ಸಿಪ್ಪೆಯನ್ನ ತೆಗೆದು ಉಪಯೋಗಿಸುವಂತದ್ದ, ಈ ರೀತಿ ಮಾಡಿರ್ತೀವಿ. ಹಾಗಾಗಿ ಕಂಬೈನ್ ಉಪಕರಣವನ್ನ ಹೇಗೆ ಬಳಸಲಾಗುತ್ತೆ ಅಂದ್ರೆ, ಬೆಳೆಗಳ ಕೊಯ್ಲಿನ ನಂತರ ಹುಲ್ಲುಗಳನ್ನು ಕಾಳುಗಳಿಂದ ಬೇರ್ಪಡಿಸುವಿಕೆಗೆ ಕಂಬೈನ್ ಉಪಕರಣಗಳನ್ನು ಬಳಸಲಾಗುತ್ತದೆ. ಇಲ್ಲಿವರೆಗೆ ಮಾತ್ರ ಉತ್ತರ ಬರೆದ್ರೆ ಸಾಕು. ಇದು ನಿಮ್ಗೆ ಗೊತ್ತಿರ್ಲಿ ಅಂತ. ಹಾರ್ವೆಸ್ಟರ್ ಮತ್ತೆ ಒಕ್ಕುವ ಯಂತ್ರಗಳ ಜೋಡಣೆ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿರ್ಲಿ ಅನ್ನೋದಕ್ಕೆ ಕಾರಣಕ್ಕಾಗಿ ಹೇಳ್ತಿರೋದು. ಥ್ಯಾಂಕ್ ಯು.